ನಮಸ್ಕಾರ ಆತ್ಮ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವಿವತ್ತು ಡಿಸ್ಕಸ್ ಮಾಡಕ್ ಹೋಗ್ತಿರೋ ವಿಷಯ, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನ ನರಳುತ್ತಿರುವಂತ ಒಂದು ಪ್ರಾಬ್ಲಮ್ಮು, ಜನರ ಒಂದು ಜೀವನ ಶೈಲಿಯನ್ನ ಆಲ್ಟರ್ ಮಾಡ್ತಾ ಇರುವಂತದ್ದು, ಅವರ ಜೀವನದಲ್ಲಿ ಒಂದು ಸಾಲಿಯಾದ ಸಾಧನೆಯನ್ನ ಮಾಡ್ಕೊಳ್ಳಿಕ್ಕೆ ತೊಡಲನ್ನ ಉಂಟು ಮಾಡ್ತಿರುವಂತ ಒಂದು ಕಾಯಿಲೆ ಈ ಸೊಂಟ ನೋವು ಮತ್ತು ಈ ಕುತ್ತಿಗೆ ನೋವು. ಇದರ ಪ್ರಧಾನ ಪಟ್ಟ ಕಾರಣ ಏನು ಮತ್ತು ಈ ಬ್ಯಾಕ್ ಪೇನಿಗೆ ಈ ಸರ್ಜರಿ ಇಲ್ಲದೆ ನಾವು ಗುಣಪಡಿಸಬೇಕಂದ್ರೆ ಯಾವ ರೀತಿಯ ಒಂದು ಗೋಲ್ಡನ್ ರೂಲ್ಸ್ ನಾವು ಫಾಲೋ ಮಾಡಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ವೀಕ್ಷಕರೇ, ನನ್ನಲ್ಲಿ ಬರುವಂತ ಸುಮಾರು ಜನ ರೋಗಿಗಳಿಗೆ ನಾನು ಹೇಳುವ ಒಂದು ಮಾತು ಮತ್ತು ನಾನು ಒಂದು ಚಿಕಿತ್ಸೆ ಕೊಡುವಂತ ಒಂದು ವಿಧಾನ ಅಂತ ಹೇಳಿದ್ರೆ, ಅವರ ಒಂದು ಪೋಸ್ಚರ್ನ ಕರೆಕ್ಷನ್ ಮಾಡುವಂಥದ್ದು. ತಾವು ಹೇಗೆ ಕೂರ್ತೀರಿ, ಹೇಗೆ ನಿಲ್ತೀರಿ, ಹೇಗೆ ಮಲಗ್ತೀರಿ, ಹೇಗೆ ಕೆಲಸವನ್ನ ಮಾಡ್ತೀರಿ, ಹೇಗೆ ಭಾರವನ್ನ ಎತ್ತೀರಿ, ಯಾವ ರೀತಿ ನಿಮ್ಮ ಆಹಾರ ವೀರ ಚಟುವಟಿಕೆಗಳು ಯಾವ ರೀತಿ ಇದೆ, ಅದ್ರ ಮೇಲೆ ನಿಮ್ಮ ಒಂದು ಸ್ಪೈನಲ್ ಕಾರ್ಡ್ ಒಂದು ಆರೋಗ್ಯ ನಿರ್ಧಾರ ಆಗಿರುತ್ತೆ. ನಮ್ಮ ನೋಡಿ, ಪ್ರಪಂಚದಲ್ಲಿ ಎಲ್ಲಾ ಪ್ರಾಣ ಪಕ್ಷಿ ಸಂಕುಲಗಳಲ್ಲಿ ಕೂಡ ಎರಡು ಕಾಲ ಮೇಲೆ ಸ್ಟ್ರೈಟ್ ಆಗಿ ಅಪ್ರೈಟ್ ಆಗಿ ನಿಲ್ಲುವಂತ ಒಂದು ಪ್ರಾಣಿ ಅಂತ ಹೇಳಿದ್ರೆ ಅದು ಮನುಷ್ಯ ಮಾತ್ರ. ನಮ್ಮ ಬೆನ್ನು ಹುರಿ ಯಾವಾಗಲೂ ನೆಟ್ಟಗಿರ್ಬೇಕು, ಸ್ಟ್ರೈಟ್ ಆಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಪೋಸ್ಚರ್ ಸರಿಯಾಗಿರ್ಬೇಕು, ಮತ್ತು ಎರಡನೇದು ನಮ್ಮ ಮಸಲ್ಸ್ ಅಥವಾ ಮಾಂಸಖಂಡಗಳು ಬಲಗುಟವಾಗಿರ್ಬೇಕು. ಆದ ಕಾರಣಕ್ಕಾಗಿ ಏನ್ ಹೇಳೋದು, ಈ ಒಂದು ಕುತ್ತಿಗೆ ನೋವಿರ್ಬೋದು ಅಥವಾ ಸೊಂಟ ನೋವಿರ್ಬೋದು, 95% ಕೇಸಸ್ ಅಲ್ಲಿ ಅದು ನಿಮ್ಮ ಸ್ಪೈನಲ್ ಕಾರ್ಡಿಗೆ ಅಥವಾ ನಿಮ್ಮ ಮೂಳೆಗಳಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಆಗಿರೋದಿಲ್ಲ. 95% ಕೇಸಸ್ ಅಲ್ಲಿ ಅದು ನಿಮ್ಮ ಮಸಲ್ಸ್ ನ ಪ್ರಾಬ್ಲಮ್ ಆಗಿರುತ್ತೆ, ನಿಮ್ಮ ಮಸಲ್ಸ್ ವೀಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಒಂದು ಸ್ಪೈನಲ್ ಕಾರ್ಡ್ ನ ಒಂದು ದೊಡ್ಡ ಒಂದು ಪಿಲ್ಲರ್ ಅಂತ ಅನ್ಕೊಳ್ಳಿ. ಆ ಪಿಲ್ಲರ್ ನೆಟ್ಟಗೆ ನಿಂತ್ಕೊಂಡಿರ್ಬೇಕು ಅಂತ ಹೇಳಿದ್ರೆ ಆ ಕಡೆ ಕಡೆ ವಾಲ್ಬಾರ್ದು, ಜರುಗಬಾರ್ದು, ನಮ್ಮ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಸೈಡ್ ಇರುವಂತಹ ಮಸಲ್ಸ್ಗಳು ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಸಪೋರ್ಟ್ ಮಾಡ್ತಿರೋ ಸ್ಟ್ರಕ್ಚರ್ಗಳೇ ಈ ಮಾಂಸಖಂಡಗಳು. ಈ ಮಾಂಸಖಂಡಗಳು ಬಲವಾಗಿದ್ರೇನೆ ಈ ಒಂದು 95% ಕೇಸಸ್ ಆಫ್ ದ ಪ್ರಾಬ್ಲಮ್ ಅಲ್ಲಿ ಬ್ಯಾಕ್ ಪೇನ್ ನ ಪ್ರಾಬ್ಲಮ್ ಸಾಲ್ವ್ ಆಗಿ ಹೋಗ್ಬಿಡುತ್ತೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರಂಗೆ ನಮ್ಮ ಸ್ಪೈನಲ್ ಕಾರ್ಡ್ ಒಂದು ಮೂಳೆಗಳನ್ನ ಮಾಡಲ್ಪಟ್ಟಿರುತ್ತದೆ. ಅಂದ್ರೆ ಒಂದು 7 ಸರ್ವೈಕಲ್ ವರ್ಟಿಬ್ರಾ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಮೂಳೆಗಳು. ಅದರ ನಂತರ ಡೋರ್ಸಲ್ ವರ್ಟಿಬ್ರಾ ಅಥವಾ ಥೊರಾಸಿಕ್ ವರ್ಟಿಬ್ರಾ ಅಂತ ಹೇಳ್ತೀವಿ, ಅದು 12 ಮೂಳೆಗಳು. ಅದ ನಂತರ ಲಂಬಾರ್ ವರ್ಟಿಬ್ರಾ ಅಂತ 5 ಮೂಳೆಗಳು. ಅದರ ನಂತರ ಸೇಕ್ರಮ್ ಅಂತ ಹೇಳ್ಬಿಟ್ಟು 5 ಮೂಳೆಗಳ ಸಮತೋಲದಿಂದ ಒಂದು ಮೂಳೆ ಆಗುತ್ತೆ. ಸೇಕ್ರಮ್ ಅಂತ ನಾವು ಟೈಲ್ ಬೋನ್ ಅಂತ ಹೇಳ್ತೀವಿ, ಕಾಕ್ಸಿಕ್ಸ್ ಅಂತ, ಇದರಿಂದ ಮಾಡಲ್ಪಟ್ಟಿರುತ್ತೆ. ಇದ್ರ ಮಧ್ಯದಲ್ಲಿ ಡಿಸ್ಕ್ಗಳು ಇರ್ತವೆ. ನಮ್ಗೆಲ್ಲ ಗೊತ್ತಿರಂಗೆ ಡಿಸ್ಕ್ಗಳು ಇರ್ತವೆ. ಒಂದು ಕುಶನ್ ತರ ಕೆಲಸ ಮಾಡುತ್ತೆ. ನಾವು ನೆಗೆದ್ರೆ, ನಾವು ಬೆಂಡ್ ಮಾಡಿದ್ರೆ, ನಾವು ಮುಂದೆ ಬಗ್ಗಿದ್ರೆ, ಹಿಂದೆ ಬಗ್ಗಿದ್ರೆ ಅದನ್ನ ಸಪೋರ್ಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಮಧ್ಯೆ ಡಿಸ್ಕ್ ಕುಶನ್ ತರ ಕೆಲಸ ಮಾಡುತ್ತೆ. ನಮ್ಮ ಸ್ಪೈನಲ್ ಕಾರ್ಡ್ ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಈ ಒಂದು ವರ್ಟಿಬ್ರಲ್ ಕಾಲಮ್ ಮತ್ತು ಈ ಡಿಸ್ಕ್ ಗಳು ಇರ್ತವೆ. ಆ ಡಿಸ್ಕ್ ಒಳಗಡೆ ಈ ನ್ಯೂಕ್ಲಿಯಸ್ ಪಲ್ಪೋಸಿಸ್ ಅಂತ ಹೇಳ್ಬಿಟ್ಟು ಒಂದು ಜೆಲ್ ತರ ಮೆಟೀರಿಯಲ್ ಇರುತ್ತೆ. ಈ ಜೆಲ್ ಮೆಟೀರಿಯಲ್ ನ ಹೊರಗಡೆ ಒಂದು ಆಲ್ಯುಲಸ್ ಫೈಬ್ರೋಸಿಸ್ ಅಂತ ಈ ರಿಂಗ್ ಗಳು ಒಂಥರ ಫೈಬ್ರಸ್ ಬ್ಯಾಂಡ್ ಇರ್ತವೆ. ಈ ಜಾಸ್ತಿ ಪ್ರೆಷರ್ ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಈ ಮೂಳೆಗಳ ಮೇಲೆ, ಎಸ್ಪೆಷಲಿ ಸೊಂಟ ನೋವಿನ ಕೇಸ್ಗಳಲ್ಲಿ ಆಗೋದು ಈ ಒಂದು L4 ಮತ್ತು L5. L4, L5 ಮತ್ತು S1 ಇಂದ ಈ ಒಂದು ಸಯಾಟಿಕ್ ನರ್ವ್ ಅಂತ ಉತ್ಪನ್ನ ಆಗುತ್ತೆ. ಈ 3 ನರಗಳು ಸೇರ್ಬಿಟ್ಟು ಒಂದು ನರ, ಅದು ಒಂದಿಷ್ಟು ನಮ್ಮ ತಂಬಷ್ಟು ದೊಡ್ಡದು, ನಮ್ಮ ಹೆಬ್ಬೆಳ್ಳಿನಷ್ಟು ದಪ್ಪ ಒಂದು ನರ ನಮ್ಮ ಕಾಲಿನ ಮುಖಾಂತರ ಹೋಗ್ಬಿಟ್ಟು ನಮ್ಮ ತೊಡೆ ಹಿಂಭಾಗದಲ್ಲಿ ಹೋಗಿ ಮೀನು ಕಣ್ಣದಲ್ಲಿ ಹೋಗ್ಬಿಟ್ಟು ನಮ್ಮ ಪಾದದಲ್ಲಿ ಎಂಡ್ ಆಗುತ್ತೆ. ನಾರ್ಮಲಿ 99% ಆಫ್ ದ ಬ್ಯಾಕ್ ಪೇನ್ ಈ L4, SY ಮತ್ತು L4, L5 ಮತ್ತು S1 ಈ 3 ಮೂಳೆಗಳ ಮೇಲೆ ಆಗ್ತಾ ಇರುವಂತ ವ್ಯತಿರಿಕ್ತ ಪರಿಣಾಮದಿಂದನೇ ಆಗುವಂಥದ್ದು. ಈ ವ್ಯತಿರಿಕ್ತ ಪರಿಣಾಮ ಉಂಟಾಗ್ಲಿಕ್ಕೆ ಒಂದು ಕಾರಣನೇ ಈ ಒಂದು ಮಸಲ್ಸ್ ನ ವೀಕ್ನೆಸ್. ಈ ಮಸಲ್ಸ್ ವೀಕ್ನೆಸ್ ಯಾಕೆ ಆಗ್ಬೇಕು ನೋಡಿ, ಸುಮಾರು ಜನ ಕೆಲಸ ಮಾಡ್ತಾ ಇರ್ತೀರಾ, ಪ್ರತಿಯೊಂದು ಬೆಳಗಿಂದ ಸಾಯಂಕಾಲ ತನಕ ಆಗುವಗಳಲ್ಲಿ ಎಲ್ಲಾ ತರ ಕೆಲಸನೂ ಮಾಡ್ತೀರಾ. ಆದ್ರೆ ನಿಮ್ಮ ಬೆನ್ನು ಹುರಿಗೆ ಬಲಗೊಳಿಸುವಂತ ಯಾವ್ದಾದ್ರು ಕೆಲಸ ಇದೆಯಾ? ಅದರಲ್ಲಿ ಎಲ್ಲಾ ಕೆಲಸಗಳು ಕೂಡ ನಾವು ಅದು ವೀಕ್ ಮಾಡುವಂತದ್ದೇ ಆಗಿರುತ್ತೆ. ಹಾಗಾಗಿ ಈ ಒಂದು ಬ್ಯಾಕ್ ಪೇನ್ಗೆ ಸ್ಪೆಷಲ್ ಆಗಿ ಕೆಲವು ಎಕ್ಸಸೈಸ್ ಮಾಡೋದ್ರಿಂದ ಮತ್ತು ಪ್ರೋಟೀನ್ ಯುಕ್ತ ಆಹಾರದಿಂದ, ನಮ್ಮ ದೇಶದಲ್ಲಿ ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್ ಆಕ್ಚುಲಿ ಸುಮಾರು 80% ಜನರಲ್ಲಿ ಕಾಡ್ತಾ ಇದೆ. ನಂಬ್ತೀರಾ ನೀವು? ಅದರಲ್ಲಿ 90% ಜನರಿಗೆ ಈ ನಮ್ಮ ದೇಹದಲ್ಲಿ ಪ್ರೋಟೀನ್ ನ ಕೊರತೆ ಉಂಟಾಗಿದೆ ಅಂತ ಗೊತ್ತೇ ಆಗಲ್ಲ. ಈ ಮಸಲ್ಸ್ ಎಲ್ಲಾದ್ರೂ ವೀಕ್ ಆದ್ಮೇಲೆ ನೋಡಿ, ಈ ಮಸಲ್ಸ್ ವೀಕ್ ಇದೆ, ನಿಮಗೆ ಪ್ಯಾರಾಸ್ಪೈನಲ್ ಸ್ಪ್ಯಾಸಮ್ ಆಗ್ತಾ ಇದೆ, ನಿಮಗೆ ಅದರಿಂದಾಗಿ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸಾಧಾರಣವಾಗಿ ನೀವು ಡಾಕ್ಟರ್ಗಳು ಹೇಳೋದು ಕೇಳಿದ್ದೀರಾ? ನೀವೇನೋ ಅಂದ್ಕೊಂಡು ನಾನೇನೋ ಒಂದ್ಸಲ ಉಳುಕ್ಸ್ಕೊಂಡೆ, ಅಥವಾ ಇನ್ನೊಂದ್ಸಲ ಏನೋ ಬಿದ್ದೆ, ಇನ್ನೊಂದ್ಸಲ ಜರಗ್ ಸಿಕ್ತು, ಇನ್ನೊಂದ್ಸಲ ಟ್ರಾಮಾ ಆಯ್ತು, ಇನ್ನೊಂದ್ಸಲ ಭಾರ ಎತ್ತಿದೆ, ಅದರಿಂದ ನಮಗೆ ಬ್ಯಾಕ್ ಪೇನ್ ಬರ್ತಾ ಇದೆ, ಅವತ್ತು ಶುರು ಆಗಿದ್ದು ಇನ್ನೂ ಹೋಗಿಲ್ಲ ಅಂತ ಹೇಳ್ತಾ ಇರ್ತೀರಲ್ಲ, ಅದು ಆಕ್ಚುಲಿ ಸತ್ಯಕ್ಕೆ ಅಷ್ಟು ಸತ್ಯ ಹತ್ತಿರವಾದಂತ ಮಾತಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಮಾಡ್ತಾರೆ, ನಿಮ್ಗೆ ಯಾಕೆ ನೋವು ಬರ್ಬೇಕಂಗಾದ್ರೆ? ದಟ್ ಈಸ್ ಬಿಕಾಸ್ ನೀವು ಯಾವುದೇ ತರ ಈ ತರ ಹಾರ್ಡ್ ಕೆಲಸಗಳು ಮಾಡಿದಲ್ಲೂ ಕೂಡ ನಿಮಗೆ ಸೊಂಟ ನೋವು ಅಥವಾ ಬೆನ್ನು ನೋವು ಬರಬಾರ್ದು ಅಂತ ಹೇಳಿದ್ರೆ ನಿಮ್ಮ ಆ ಮಾಂಸಖಂಡಗಳು ಗಟ್ಟಿಯಾಗಿರ್ಬೇಕು. ಆ ಮಾಂಸಖಂಡಗಳ ಬೇಸಿಕ್ ಅದ್ರಲ್ಲಿ ಇರುವಂತ ಒಂದು ಪೋಷಕಾಂಶನೇ ಈ ಪ್ರೋಟೀನ್ಗಳು.
ಈ ಪ್ರೋಟೀನ್ಗಳು ಗಟ್ಟಿಯಾಗಿದ್ದಾಗ, ಸರಿಯಾಗಿದ್ದಾಗ, ಜಾಸ್ತಿ ಹೇರಳವಾಗಿ ನಮ್ಮ ದೇಹದಲ್ಲಿ ಇದ್ದಾಗ ಈ ಮಸಲ್ಸ್ ವೀಕ್ನೆಸ್ ಬರೋದಿಲ್ಲ. ಸಾಧಾರಣವಾಗಿ ಒಬ್ಬ ಮನುಷ್ಯನಿಗೆ ತನ್ನ 1 kg ಬಾಡಿಗೆ 1 ಗ್ರಾಮ್ನಷ್ಟು ಪ್ರೋಟೀನ್ ಪ್ರತಿ ದಿವಸ ಅಗತ್ಯ ಇದೆ. ಅಂದ್ರೆ ಸಪೋಸ್ ಇವರು 80 kg ಇದ್ದೀರಾ ಅಂತ ಹೇಳಿದ್ರೆ ನೀವು ದಿವಸದಲ್ಲಿ 80 ಗ್ರಾಮ್ನಷ್ಟು ಪ್ರೋಟೀನ್ ನೀವು ಅವಶ್ಯಕವಾಗಿ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್ ಆಗೋಗ್ಬಿಡುತ್ತೆ. ನಿಮ್ಮ ಬೆನ್ನಿನ ಮಾಂಸಖಂಡಗಳಿಂದಾನೇ ಮೊದಲು ನಿಮ್ಮ ಪ್ರೋಟೀನ್ಸ್ ಲಾಸ್ ಆಗುವಂಥದ್ದು. ಬಿಕಾಸ್ ಅದಕ್ಕೆ ಎಕ್ಸಸೈಸ್ ಕೊಡುವಂತ ಕೆಲಸಗಳು ನಾವು ಯಾವ್ದು ಮಾಡ್ತಾ ಇಲ್ಲ. ನಾವು ಕೈಗಳು ದಿನ ಬೆಳಗ್ಗೆ ಯೂಸ್ ಮಾಡ್ತೀವಿ ಕೆಲಸ ಮಾಡೋದ್ರಲ್ಲಿ, ಅಥವಾ ನಾವು ಕಾಲಲ್ಲಿ ನಡೀತೀವಿ ತುಂಬಾ, ಅದಕ್ಕೆಲ್ಲ ಎಕ್ಸಸೈಸ್ ಸಿಗುತ್ತೆ. ಅದು ತಳ್ಳಗಿರುತ್ತೆ, ಅದು ಗಟ್ಟಿಯಾಗಿರುತ್ತೆ, ಅದಕ್ಕೆ ಬೇಕಾದ ಪ್ರೋಟೀನ್ ತಗೊಳುತ್ತೆ. ಈ ಎಕ್ಸಸೈಸ್ ಕೊಡದಲ್ಲೇ ಪ್ರೋಟೀನು ಕಡಿಮೆ ಇದ್ದಾಗ ಈ ಬೆನ್ನಿನ ಮಸಲ್ಸ್, ಪ್ಯಾರಾಸ್ಪೈನಲ್ ಮಸಲ್ಸ್ ಅಂತ ಕೇಳ್ತೀವಿ, ಅದು ವೀಕ್ ಆಗ್ತಾ ಹೋಗುತ್ತೆ. ಆ ವೀಕ್ ಆಗ್ಲಿಕ್ಕೆ ಈ ಪ್ರೋಟೀನ್ ನ ಅವಶ್ಯಕತೆ, ಸಪ್ಲಿಮೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ರೂಲ್ ಇಸ್ ಹೈ ಪ್ರೋಟೀನ್ ಇಂಟೇಕ್. ಬೆನ್ನು ನೋವನ್ನು ಅವಾಯ್ಡ್ ಮಾಡ್ಲಿಕ್ಕೆ ಮತ್ತು ಬಂದವರಲ್ಲೂ ಕೂಡ ಸರ್ಜರಿನ ಮುಂದೆ ಅವಾಯ್ಡ್ ಮಾಡ್ಲಿಕ್ಕೆ, ನಮ್ಮ ಬೆನ್ನು ಹುರಿಯನ್ನು ನೆಟ್ಟಗಾಗಿ ಇಟ್ಕೊಂಡು ಸ್ಪೈನಲ್ ಕಾರ್ಡಿಗೆ ಡ್ಯಾಮೇಜ್ ಆಗದೆ ನೋಡ್ಕೊಳ್ಳಿಕ್ಕೆ ಈ ಒಂದು ಬ್ಯಾಕ್ ಪೇನ್, ಬ್ಯಾಕ್ ಮಸಲ್ಸ್ ತುಂಬಾ ಇಂಪಾರ್ಟೆಂಟ್. ಎರಡನೇ ಗೋಲ್ಡನ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಎಕ್ಸಸೈಸಸ್. ಅದರಲ್ಲೂ ಸ್ಪೆಷಲ್ ಆಗಿ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, ಕೋರ್ ಮಸಲ್ಸ್ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ದೇಹದಲ್ಲಿ ಕೋರ್ ಮಸಲ್ಸ್ ಅಂದ್ರೆ ಈಗ ಪ್ಯಾರಾಸ್ಪೈನಲ್ ಮಸಲ್ಸ್ ಇರ್ಬೋದು, ಅಥವಾ ನಮ್ಮ ಹೊಟ್ಟೆ ಭಾಗದಲ್ಲಿರುವಂತಹ ಮಸಲ್ಸ್ ಇರ್ಬೋದು, ಅಬ್ಡಾಮಿನಲ್ ಮಸಲ್ಸ್ ಅಂತ ಹೇಳ್ತೀವಿ. ಇದು ಸ್ಟ್ರಾಂಗ್ ಆಗಿದ್ರೆ 91 ನೋಡಿ. ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರೆಗ್ನೆನ್ಸಿ ಲೇಡೀಸ್ ನಲ್ಲಿ ಸಾಧಾರಣವಾಗಿ ಲಾರ್ಡೋಸಿಸ್ ಆಗಿರುತ್ತೆ, ಅಂದ್ರೆ ತುಂಬಾ ದೇಹದ ತೂಕ ಮುಂಭಾಗದಲ್ಲಿ ಬಿದ್ದಿರುತ್ತೆ. ಆಕ್ಚುಲಿ ಅಬ್ಡಮಿನಲ್ ಮಸಲ್ಸ್ ಲ್ಯಾಕ್ಸ್ ಆಗಿರುತ್ತೆ, ಲೂಸ್ ಆಗಿರುತ್ತೆ, ಸ್ಟ್ರೆಂತ್ ಇರಲ್ಲ ಅದರಲ್ಲಿ. ಸಾಧಾರಣವಾಗಿ ಬ್ಯಾಕ್ ಪೇನ್ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಇದೇ ಕಾರಣಕ್ಕೆ, ಒಂದು ಅದು ಸ್ಪೈನಲ್ ಕರ್ವೇಚರ್ ನ ಆಲ್ಟರ್ ಮಾಡಾಕ್ಬಿಡುತ್ತೆ. ಈ ಸ್ಪೈನಲ್ ಕರ್ವೇಚರ್ ನಾವು ನೆಟ್ಟಿಗೆ ಇಟ್ಕೋಬೇಕು, ಸ್ಟ್ರೈಟ್ ಆಗಿ ಇಡಬೇಕು ಬೆನ್ನು ಉರಿ ಅಂತ ಹೇಳಿದ್ರೆ ಈ ಅಬ್ಡಾಮಿನಲ್ ಮಸಲ್ಸ್ ಮತ್ತೆ ಈ ಪ್ಯಾರಾಸ್ಪೈನಲ್ ಮಸಲ್ಸ್ ಎರಡಕ್ಕೂ ಸರಿಯಾದ ಒಂದು ಬಲ ಪಡಿಸುವಂತ ಎಕ್ಸಸೈಸ್ ಗಳು ಬಹಳ ಮುಖ್ಯ. ನೀವು ಗೂಗಲ್ ಮಾಡಿ ನೋಡಿದ್ರೆ ನಿಮಗೆ ಸುಮಾರು ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ಸಿಗುತ್ತೆ. ಅದರಲ್ಲಿ ನಮ್ಮ ಯೋಗದಲ್ಲಿ ಇರುವಂತ ಈ ಭುಜಂಗಾಸನ ಇರ್ಬೋದು, ಕೋಬ್ರಾ ಪೋಸ್ ಇರ್ಬೋದು, ಅಥವಾ ಎರಡನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಶಲಭಾಸನ ಅಥವಾ ಲೋಕಸ್ಟ್ ಪೋಸ್, ಈ ಮಿಡತೆಯ ತರ ಒಂದು ಕಾಲು ಹಿಂದ್ಗಡೆ ಎತ್ತುವಂತ ಒಂದು ಎಕ್ಸಸೈಸ್ ಇರ್ಬೋದು. ಇನ್ನೊಂದು ಕ್ಯಾಟ್ ಅಂಡ್ ಕ್ಯಾಮೆಲ್ ಸ್ಟ್ರೆಚ್ ಅಂತ ನಾವು ಹೇಳ್ತೀವಿ, ಆ ಡಾಗ್ ಬ್ರೀತಿಂಗ್ ಅಂತ ಹೇಳ್ಬಿಟ್ಟು, ಕ್ಯಾಟ್ ಬ್ರೀತಿಂಗ್, ಡಾಗ್ ಬ್ರೀತಿಂಗ್ ಅಂತ ನಾವು ಎಕ್ಸಸೈಸ್ ಹೇಳ್ತೀವಿ, ಅದು ಕೂಡ ಒಂದು ಶಕ್ತಿ. ಇನ್ನೊಂದು ಸೇತು ಬಂದಾಸನ ಅಥವಾ ಬ್ರಿಡ್ಜ್ ಪೋಸ್ ಅಂತ ನಾವೇನ್ ಹೇಳ್ತೀವಿ, ಮಲ್ಕೊಂಡ್ಬಿಟ್ಟು ಅಂಗಾತ ಮಲ್ಕೊಂಡ್ಬಿಟ್ಟು ನಮ್ಮ ಸೊಂಟವನ್ನ ಮೇಲೆ ಎತ್ತುವಂಥದ್ದು, ಪಾದದ ಮೇಲೆ ಮತ್ತೆ ಹಸ್ತದ ಮೇಲೆ ನಿಲ್ಲುವಂಥದ್ದು, ಈ ತರ ಎಕ್ಸಸೈಸಸ್ಗಳು. ಮತ್ತೆ ಅಬ್ಡಮನ್ ನ ಸ್ಟ್ರಾಂಗ್ ಮಾಡುವಂಥದ್ದು, ಹೊಟ್ಟೆ ಗಟ್ಟಿಗೊಳಿಸುವಂತ ಕೆಲವು ಲಾಂಜಸ್ ಇರ್ಬೋದು, ಸ್ಟ್ರೆಚಸ್ ಇರ್ಬೋದು, ಅಥವಾ ಈ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಇರ್ಬೋದು. ಇದನ್ನು ಮಾಡೋದ್ರಿಂದ ಈ ಮಾಂಸಖಂಡಗಳು ಗಟ್ಟಿ ಆಗ್ತವೆ. ಅದೇ ರೀತಿ ಈ ಕುತ್ತಿಗೆ ನೋವು ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿದೆ. ಯಾಕಂದ್ರೆ ಹೇಳಿದ್ರೆ ಇದು ಒಂದು ನಮ್ದು ವರ್ಕ್ ಆ ರೀತಿ ಇದೆ. ನಾವು ಕಂಪ್ಯೂಟರ್ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ, ನಾವು ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ. ಸಣ್ಣ ಮಕ್ಕಳಿಂದನೂ ಕೂಡ ಏನಾಗ್ತಿದೆ ಅಂದ್ರೆ ಮುಂದೆ ಬಗ್ಬಿಟ್ಟು ಮಸಲ್ಸ್ ಮೊಬೈಲ್ ನೋಡುವಂತ ಅಭ್ಯಾಸ ಬಂದ್ಬಿಟ್ಟಿದೆ. ನೋಡಿ, ನಮ್ಮ ತಲೆ ಒಂದು 8 ರಿಂದ 10 kg ಇದೆ ಅಂತ ಹೇಳಿದ್ರೆ ನಮ್ಮ ಸ್ಪೈನಲ್ ಕಾರ್ಡ್ ಅದನ್ನ ಮೇಂಟೈನ್ ಮಾಡ್ಬೇಕು. ಆ ಸ್ಪೈನಲ್ ಕಾರ್ಡ್ ಅದನ್ನ ಆ ತೂಕವನ್ನು ತಡ್ಕೋಬೇಕು. ಈಗ 8 ರಿಂದ 10 kg ತೂಕ ನಾವು ನೆಟ್ಟಿಗಿದ್ರೆ 8 ರಿಂದ 10 kg ತಗೋಬಹುದು. ಅದೇ ನಮ್ಮ ಕುದಿ ಮುಂದಕ್ಕೆ ಬಗ್ಕೊಂಡೇ ಇದ್ರೆ ಅದು ಅದ್ರ ಮೇಲೆ ಒಂದು 15 ರಿಂದ 20 kg ತನಕ ತೂಕ ಬೆಳಕ್ ಶುರು ಆಗ್ಬಿಡುತ್ತೆ ನಮ್ಮ ಕುತ್ತಿಗೆ ಮಸಲ್ಸ್ ಮೇಲೆ. ಈ ಕುತ್ತಿಗೆ ಮಸಲ್ಸ್ ವೀಕ್ನೆಸ್ ಕೂಡ ಒಂದು ಮುಖ್ಯ ಕಾರಣ ಈ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಗೆ. ಈ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಒಂದು ಏನಂತ ಹೇಳಿದ್ರೆ, ಒಂದು ಈಗ ಮಕ್ಕಳಲ್ಲಿ ಬರ್ತಾ ಇರೋದು, ಈಗ ಮೊಬೈಲ್ ಇಂದ ದೊಡ್ಡವರಿಂದ ಬರ್ತಿರೋದ್ರಿಂದ ಸರಿಯಾಗಿ ಇಂಪ್ರಾಪರ್ ತುಂಬಾ ದಿಮ್ ಜಾಸ್ತಿ ಯೂಸ್ ಮಾಡ್ಕೊಳ್ಳುವಂಥದ್ದು, ಈ ಕುತ್ತಿಗೆ ಮಲ್ಕೊಂಡೆ ಟಿವಿ ನೋಡುವಂಥದ್ದು, ಮಲ್ಕೊಂಡು ಮೊಬೈಲ್ ನೋಡುವಂಥದ್ದು, ತುಂಬಾ ಹೆಚ್ಚು ಭಾರ ಇರುವಂತ ಈ ಬ್ಯಾಗ್ ನ ನಮ್ಮ ಮೇಲ್ಭಾಗದಲ್ಲಿ ಹೊರುವಂಥದ್ದು, ಬಗ್ಕೊಂಡು ನಡೆಯುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಈ ಕುತ್ತಿಗೆ ಮಸಲ್ಸ್ ವೀಕ್ ಆಗುತ್ತೆ. ಸೊ ಈ ನೋವು, ಕುತ್ತಿಗೆ ನೋವೇ ಇರಲಿ ಅಥವಾ ಸೊಂಟದ ನೋವೇ ಇರಲಿ, ಮಸಲ್ಸ್ ವೀಕ್ನೆಸ್ ಇಸ್ ದ ಮೇಜರ್ ಕಾಸ್. ಡಿಜನರೇಷನ್ ಆಗ್ಲಿಕ್ಕೆ, ಈ ಮೂಳೆಗಳಲ್ಲಿ ಇರುವಂತ ಈ ಡಿಸ್ಕ್ ಗಳಲ್ಲಿ ಇರುವಂತ ಸ್ವಲ್ಪ ಲೂಸ್ ಆಗ್ಲಿಕ್ಕೆ, ಅಥವಾ ಡಿಸ್ಕ್ ಶ್ರಿಂಕ್ ಆಗ್ಲಿಕ್ಕೆ, ಅಥವಾ ಬಲ್ಜ್ ಆಗ್ಲಿಕ್ಕೆ ಕಾರಣನೇ ಈ ಮಸಲ್ಸ್ ಸರಿಯಾಗಿ ಅದ್ರ ಕೆಲಸನ ಮಾಡ್ತಾ ಇರಲ್ಲ. ಅದೇ ಕಾರಣಕ್ಕೆ ಬರ್ತಾ ಇರುತ್ತೆ. ಸೊ ಇಂಥವ್ರಲ್ಲೂ ಕೂಡ ಹೆಲ್ಪ್ ಆಗುವಂಥದ್ದು ಒಳ್ಳೆ ಪ್ರೋಟೀನ್ ಇಂಟೇಕ್ ಮತ್ತೆ ನೆಕ್ ನ ಸ್ಟ್ರೆಂಥನಿಂಗ್ ಎಕ್ಸಸೈಸ್, ಐಸೋಮೆಟ್ರಿಕ್ ಕಾಂಟ್ರಾಕ್ಷನ್ ಎಕ್ಸಸೈಸ್ ಇರ್ಬೋದು. ನೀವು ಗೂಗಲ್ ಮಾಡಿದ್ರೆ ಸುಮಾರು ಎಕ್ಸಸೈಸ್ ಗಳು ಸಿಗ್ತವೆ ಕುತ್ತಿಗೆನ ಸ್ಟ್ರೆಚ್ ಮಾಡುವಂಥದ್ದು. ನಮ್ದೇ ಚಾನಲ್ ನಲ್ಲಿ ಒಂದು ವಿಡಿಯೋದಲ್ಲಿ ಕುತ್ತಿಗೆ ನೋವಿದ್ದವರಿಗೆ ಈ ಕುತ್ತಿಗೆಯಿಂದ ಕೈಗೆ ಎಳ್ತಾ ಬರ್ತಾ ಇದ್ದಾರೆ, ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ. ಅದನ್ನ ಮಾಡ್ಬೇಕಾಗತ್ತೆ. ನೋಡಿ, ನೋವು ಬರೋಕ್ಕಿಂತ ಮುಂಚೆನೆ ನೀವು ಇದನ್ನೆಲ್ಲ ಮಾಡ್ತಾ ಇದ್ರೆ ಮುಂದೆ ಹೋಗೋದು ಅವಾಯ್ಡ್ ಆಗುತ್ತೆ. ಈಗ ನೋಡಿ, ಕುತ್ತಿಗೆ ಸೊಂಟ ನೋವಿದ್ದವರಿಗೆ ಕೇವಲ 1 ರಿಂದ 2 ವರ್ಷದಲ್ಲಿ ಸಯಾಟಿಕ್ ಪೇನ್ ಶುರು ಆಗ್ಬಿಡುತ್ತೆ. ಅಂದ್ರೆ ಕಾಲಿನಿಂದ ನರಗಳು ಪಾದ ತನಕ ಎಳೆಯಕ್ಕೆ ಶುರು ಆಗ್ಬಿಡುತ್ತೆ. ಕಾಲು ಜುಮ್ ಅನ್ನೋದು, ಕರೆಂಟ್ ಹೊಡೆದಂಗ ಅನುಭವ ಆಗೋದು, ಜಾಸ್ತಿ ನಿಲ್ಲಕ್ಕಾಗಲ್ಲ, ನಡೆದ್ರೆ ಇದಾಗಲ್ಲ. ಇದೆಲ್ಲ ಆಗೋದು ಈ L4, L5 ಮತ್ತು S1 3 ಜಾಗದಲ್ಲಿ ಈ ಮಸಲ್ಸ್ ಆಲ್ಟ್ರೇಷನ್ ಇಂದ ಡಿಸ್ಕ್ ನಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬಿಟ್ಟು ಈ ನರಗಳು ಹೊರಗಡೆ ಬರುವಂತ ಜಾಗ ಕಂಪ್ರೆಸ್ ಆಗಕ್ಕೆ ಶುರು ಆಗ್ತವೆ. ಈ ಮೂಳೆಗಳ ಏಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಮಸಲ್ಸ್ ಗಟ್ಟಿ ಇಲ್ದಲೇ ಇದ್ರೆ ಈ ಮೂಳೆಗಳ ಮೇಲೆ ವ್ಯತಿರಿಕ್ತವಾದ ಪ್ರೆಷರ್ ಬೀಳಕ್ ಶುರು ಆಗುತ್ತೆ. ಇದು ನಮ್ಮ ನರಗಳ ಮೇಲೆ ಒಂದು ಪ್ರೆಷರ್ ನ ಕೊಟ್ಬಿಟ್ಟು ಈ ಸಯಾಟಿಕ ಕನ್ವರ್ಟ್ ಆಗುತ್ತೆ. ಮುಂದೊಂದ್ ದಿನ ಹೋಗ್ಬಿಟ್ಟು ಸರ್ಜರಿ ಮಾಡ್ಬೇಕಾಗುತ್ತೆ, ಅಷ್ಟೊಂದು ಆಗೋಗ್ಬಿಟ್ಟಿದೆ, ತುಂಬಾ ಡಿಸ್ಕ್ ಜರುಗ್ಬಿಟ್ಟಿದೆ, ಇಲ್ಲ ಪ್ರೊಲಾಪ್ಸ್ ಆಗ್ಬಿಟ್ಟಿದೆ, ಇಲ್ಲ ಎಕ್ಸ್ಟ್ರೂಷನ್ ಆಗಿದೆ, ಪ್ರೊಟ್ರೂಷನ್ ಆಗಿದೆ, ಸಾಧಾರಣವಾಗಿ ಹೇಳ್ತಾರೆ. ಇದಕ್ಕೆಲ್ಲ ನೋಡಿ, ಒಂದು ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಮಾಂಸಖಂಡಗಳನ್ನ ಗಟ್ಟಿ ಆಗುವಂತ ಆಹಾರಗಳನ್ನ ಸೇವಿಸಬೇಕು. ಮೊದಲನಿಗೆ ಅದು
ಪ್ರೋಟೀನ್ ಇರ್ಬೋದು. ಎರಡನೇದಾಗಿ ವೈಟಮಿನ್ ಡಿ ಬಹಳ ಮುಖ್ಯ. 90% ಆಫ್ ದ ಬ್ಯಾಕ್ ಪೇನ್ ಕೇಸಸ್ ಅಲ್ಲಿ ಆಕ್ಚುಲಿ ಒಳ್ಳೆ ಮೆಗ್ನೀಷಿಯಂ ಸಪ್ಲಿಮೆಂಟ್, ಒಳ್ಳೆ ವೈಟಮಿನ್ ಡಿ ಸಪ್ಲಿಮೆಂಟ್ ಕೊಟ್ಟ ತಕ್ಷಣ ಆ ಮೂಳೆಗೆ ಬೇಕಾದಂತ ಒಂದು ಅಂಶಗಳು ಸಿಗುತ್ತೆ. ಅದರಲ್ಲಿ ಮೂಳೆಗಳು ಸ್ಟ್ರಾಂಗ್ ಆಗ್ತವೆ, ಬ್ಯಾಕ್ ಪೇನ್ ತಪ್ಪದ ಕಡಿಮೆ ಆಗೋದು ಸುಮಾರು ಜನದಲ್ಲಿ ನಾವು ನೋಡ್ತಾ ಇದೀವಿ. ಈಗ ನೀವು ಕಟಿಬಸ್ತಿಯಾಗಿ ತಗೊಳ್ಳಿ, IFT ತಗೊಳ್ಳಿ, ಅಲ್ಟ್ರಾಸೌಂಡ್ ತಗೊಳ್ಳಿ ಅಥವಾ ಇನ್ನೊಂದು ತಗೊಳ್ಳಿ, ಎಲ್ಲದೂ ಕೂಡ ನಿಮ್ಮ ನೋವಿನ ಒಂದು ತಾತ್ಕಾಲಿಕವಾಗಿ ಕಡಿಮೆ ಮಾಡ್ಲಿಕ್ಕೆ, ನಿಮ್ಮ ಮಾಂಸಖಂಡಗಳನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಹೊರತು ನೀವು ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಬ್ಯಾಕ್ ಪೇನ್ ಇಲ್ದಲೇ ಇರಬೇಕು ಅಂತ ಹೇಳಿದ್ರೆ ಎಕ್ಸಸೈಸ್ ಬಹಳ ಮುಖ್ಯ. ಅಯ್ಯೋ ನಾನು ಮಾತ್ರ ನುಂಗ್ಬಿಟ್ಟೀನಿ ಅಥವಾ ಕಟಿಬಸ್ತಿ ತಗೊಂಡ್ಬಿಟ್ಟೀನಿ ಅಥವಾ ಫಿಸಿಯೋಥೆರಪಿ ತಗೊಂಡ್ಬಿಟ್ಟೀನಿ, ನನ್ನ ಪೇನ್ ಸರಿ ಆಗ್ಬಿಡುತ್ತೆ ಅಂದ್ರೆ ಅದು ಶುದ್ಧ ಸುಳ್ಳು. ಅದು ನೀವು ತಗೊಂಡ ನಂತರ ಕೂಡ ಪ್ರತಿಯೊಬ್ರು ಡಾಕ್ಟರ್ಗಳು ನಿಮಗೆ ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾರೆ. ಆ ಎಕ್ಸಸೈಸ್ ಗಳನ್ನ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು ಬ್ಯಾಕ್ ಪೇನ್ ಇಂದ ಸಂಪೂರ್ಣವಾಗಿ ಹೊರಗೆ ಬರಕ್ ಸಾಧ್ಯ. ಕುತ್ತಿಗೆ ನೋವಿರ್ಬೋದು, ಸೊಂಟ ನೋವಿರ್ಬೋದು, ಅಥವಾ ಸಯಾಟಿಕ್ ನೋವಿರ್ಬೋದು, ಅಥವಾ ಸರ್ವೈಕಲ್ ರಾಡಿಕಲೋಪತಿ ಇರ್ಬೋದು. ಇದೆಲ್ಲಾ ಪ್ರಾಬ್ಲಮ್ಗಳನ್ನು ನರಗಳು ತುಂಬಾ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಆ ನರಗಳನ್ನ ಕೂಡ ಪೋಷಿಸುವಂತ ಆಹಾರಗಳು ಬಹಳ ಮುಖ್ಯ. ಆ ನರಗಳು ಅಂತ ಪೋಷಿಸುವಂತ ಆಹಾರ ಅಂತ ಹೇಳಿದ್ರೆ ವೈಟಮಿನ್ B12 ಅಥವಾ ಮೀಥೈಲ್ ಕೊಬಲಮೈನ್. ಈ ವೈಟಮಿನ್ B12 ಸಾಧಾರಣವಾಗಿ ಈಗ ವೆಜಿಟೇರಿಯನ್ ಸಿಗೋದು ಕಷ್ಟ. ಈ ದೇಸಿ ಹಸುವಿನ ಹಾಲಲ್ಲಿ, ಈ ಮಜ್ಜಿಗೆಯಲ್ಲಿ, ಮೊಸರಲ್ಲಿ ಹೇರಳವಾಗಿ ನಿಮಗೆ ವೈಟಮಿನ್ B12 ಸಿಗುತ್ತೆ. ಇಲ್ಲದಿದ್ರೆ ನಿಮಗೆ ನಾನ್ ವೆಜ್ ಸೋರ್ಸಸ್ ಅಲ್ಲಿ ಹೇರಳವಾಗಿ ವೈಟಮಿನ್ B12 ಸಿಗುತ್ತೆ. ಈ ವೈಟಮಿನ್ B12 ಈ ನರಗಳ ಹೊರಗಡೆಯ ಪದರ ಅಂತ ಹೇಳಿದ್ರೆ, ಒಂದು ವೈರ್ ಅಂತ ಅನ್ಕೊಂಡ್ರೆ ಅದು ಹೊರಗಡೆ ಏನು ಇನ್ಸುಲೇಷನ್ ಮೆಟೀರಿಯಲ್ ಇರುತ್ತೋ ಅದು ಮಾಡಲ್ಪಟ್ಟಿರೋದು ಈ ವೈಟಮಿನ್ B12 ಇಂದ. ಸೊ ಹಾಗಾಗಿ ಈ ವೈಟಮಿನ್ B12 ನ ಸಪ್ಲಿಮೆಂಟೇಷನ್ 1500 mcg ಪರ್ ಡೇ ರೀತಿಯಲ್ಲಿ ಒಂದು ತಿಂಗಳುಗಳ ಕಾಲ ತಗೊಂಡಲ್ಲಿ, ಜೊತೆಗೆ ಈ ಪ್ರೋಟೀನ್ಸ್, ಜೊತೆಗೆ ವೈಟಮಿನ್ ಡಿ, ಜೊತೆಗೆ ಮೆಗ್ನೀಷಿಯಂ, ಈ ತರ ಆಹಾರಗಳಿದ್ದಲ್ಲಿ ಯಾವುದೇ ಸರ್ಜರಿ ಇಲ್ದಲೆ ನೀವು ಈ ಒಂದು ಬ್ಯಾಕ್ ಪೇನ್ ಗುಣ ಪಡ್ಕೋಬಹುದು. ಜೊತೆಗೆ ಎಕ್ಸಸೈಸ್ ಕೂಡ ಸಪ್ಲಿಮೆಂಟ್ ಮಾಡಬೇಕು. ಪ್ರೋಟೀನ್ ಬಗ್ಗೆ ಆಲಸ್ಯ ಬೇಡ. ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಸರಿಯಾಗಿದೆಯೋ ಅಂತ ಅರ್ಥಕೊಳ್ಳಿ. ಈ ಕಾಳುಗಳಿರ್ಬೋದು, ಈಗ ನಾನ್ ವೆಜಿಟೇರಿಯನ್ಸ್ ಆದ್ರೆ ಸಿಗುತ್ತೆ ಹೇರಳವಾಗಿ, ಮೊಟ್ಟೆ, ಮೀನು, ಮಾಂಸದಲ್ಲಿ ಸಿಗುತ್ತೆ. ಆದ್ರೆ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಕೇವಲ ಅನ್ನ ಸಾಂಬಾರ್ ತಿನ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ 5% ಅಷ್ಟು ನಿಮಗೆ ಅಷ್ಟು ಪ್ರೋಟೀನ್ ನಿಮಗೆ ಸಿಗ್ತಾ ಇರಲ್ಲ. ಹಾಗಾಗಿ ಈ ಕಡಲೆ ಬೀಜ ಇರ್ಬೋದು, ಈ ಹುರುಳಿ ಕಾಳು ಇರ್ಬೋದು, ಈ ಚೀಸ್ ಇರ್ಬೋದು, ಈ ಪನ್ನೀರ್ ಇರ್ಬೋದು, ಈ ತರ ಆಹಾರಗಳಲ್ಲಿ ಹೇರಳವಾಗಿ ಪ್ರೋಟೀನ್ ಅಂಶ ಇರುತ್ತೆ. ತುಂಬಾ ನಿಮಗೆ ಕೊರತೆ ಉಂಟಾಗ್ತದೆ ಅಂದ್ರೆ ಬೇಕಾದ್ರೆ ಪ್ರೋಟೀನ್ ಪೌಡರ್ನೇ ಬೇಕಾದ್ರೆ ತಗೊಂಡ್ಬಿಟ್ಟು ನೀವು ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬರೋದ್ರಿಂದ ನಿಮಗೆ ಈ ಪ್ರೋಟೀನ್ ನ ಅವಶ್ಯಕತೆ ತುಂಬಿಸುತ್ತೆ. ಜೊತೆಗೆ ಎಸ್ಪೆಷಲಿ ಈ ಡಯಾಬಿಟಿಸ್ ಇದ್ದವರಲ್ಲಿ ಮಸಲ್ಸ್ ಇಂದ ಪ್ರೋಟೀನ್ಸ್ ಜಾಸ್ತಿ ಲಾಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಡಯಾಬಿಟಿಕ್ ಇದ್ದವರು ಕೂಡ ಈ ಒಳ್ಳೆ ಪ್ರೋಟೀನ್ ಅಂಶ ಆಹಾರಗಳು ಅಥವಾ ಪ್ರೋಟೀನ್ ಶೇಕ್ ಗಳನ್ನ ತಗೊಳ್ಳೋದ್ರಿಂದ ಕೂಡ ನಿಮ್ಮ ಪ್ರೋಟೀನ್ ನ ಬ್ಯಾಲೆನ್ಸ್ ನ ಮಾಡ್ಕೊಂಡ್ಬಿಟ್ಟು ನೀವು ಇದ್ ಮಾಡ್ಕೋಬಹುದು. ಹಾಗಾಗಿ ನೆನ್ಪಿಟ್ಕೊಳ್ಬೇಕಾದ ವಿಷಯ ಅಂತ ಹೇಳಿದ್ರೆ, ಒಂದು ಪ್ರೋಟೀನ್ಸ್, ಒಂದು ಮಸಲ್ ಸ್ಟ್ರೆಂತ್ ಇದ್ರೆ ನಿಮ್ಮ ಬ್ಯಾಕ್ ಪೇನ್ ಸಂಪೂರ್ಣವಾಗಿ ಗುಣ ಆಗುತ್ತೆ. ಇದೇ ತರ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.